ಆಗ್ರಹಿಸ್ತಾ ಇದ್ದಾವೆ. ಮುಖ್ಯಮಂತ್ರಿಗಳೇ, ನಾವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲವೇ? ನಾವು ಮತದಾರ ಪ್ರಭುಗಳು ಅಲ್ಲವೇ? ಈ ರಾಜ್ಯದ ಈ ದೇಶದ ಹಿರಿಯ ನಾಗರಿಕರು ಅಲ್ಲವೇ? ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಸತತವಾಗಿ 6 ತಾಸು ನಿದ್ದೆ ಮಾಡಿ 18 ತಾಸು ಸರ್ಕಾರಿ ಕೆಲಸವನ್ನು ನಾವು ಮಾಡಿಲ್ಲವೇ? ಸರ್ಕಾರದ ಯೋಜನೆಗಳನ್ನ ಪ್ರತಿ ಕಟ್ಟ ಕಡೆಯ ವ್ಯಕ್ತಿಗೂ ತಲುಪಿಸಿದವರು ನಾವಲ್ಲವೇ? ಕರೋನಾ ಸಂದರ್ಭದಲ್ಲಿ ನಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಸಾಕಷ್ಟು ಸಹಸ್ರ ಕೋಟಿ ಲಕ್ಷ ಜೀವಗಳನ್ನ ಉಳಿಸಿದವರು ನಾವಲ್ಲವೇ? ಏಕೆ ನೀವು ಜಾಣತಿ ಉಡೆ? 17 ಬಾರಿ ನಿಮ್ಮ ಮುಂದೆ ಬಂಡೆ ಊರಿ ನಿಂತಿದ್ದೇವೆ. ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಇದೇ ರೀತಿ ಬೃಹತ್ ಪ್ರತಿಭಟನೆಯನ್ನ ನೆರವೇರಿಸಿದಾಗ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಲೋಕೋಪಯೋಗಿ ಸಚಿವರು, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು, ಜನಪ್ರಿಯ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅಣ್ಣವರು ಅವರೊಂದಿಗೆ ಸರ್ಕಾರದ ಪ್ರತಿನಿಧಿಯಾಗಿ ಅವರ ಜೊತೆಗೂಡಿ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಗಳಾದ ಶ್ರೀಯುತ PC ಜಾಫರ್ ಸಾಹೇಬರು ಬಂದು, ಇಲ್ಲ ನಿಮಗೆ ಇವತ್ತು ಸಂಜೆನೆ ಮುಖ್ಯಮಂತ್ರಿಗಳ ಭೇಟಿ ಮಾಡಿಸ್ತೀವಿ, ಬಂದ್ಬಿಡಿ 10 ಜನ ಅಂದ್ರು. ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡು 12 ಜನನ ಮುಖ್ಯಮಂತ್ರಿ ಹತ್ರ ಭೇಟಿ ಮಾಡಿಸಿದ್ರು. ನಮಗೆ ಗೌರವಯುತವಾಗಿ ಬರಮಾಡಿಕೊಂಡ್ರು. ಎಲ್ಲ ಗೃಹ ಇಲಾಖೆಯವರು, ಗುಪ್ತಚರ ಇಲಾಖೆಯವರು, ಅಲ್ಲಿಯ ಅಧಿವೇಶನದ ಮಂಡಳಿಯವರು, ಅಧಿಕಾರಿಯವರು, ಮುಖ್ಯಮಂತ್ರಿಗಳ ಆಪ್ತರು ಎಲ್ಲರೂ ರಿಟೈರ್ಡ್ ಎಂಪ್ಲಾಯೀಸ್ ಬನ್ನಿ, ಎಕ್ಸ್ ಎಂಪ್ಲಾಯೀಸ್ ಬನ್ನಿ, ರಿಟೈರ್ಡ್ ಎಂಪ್ಲಾಯೀಸ್ ಯಾರು ಬನ್ನಿ ಅಂತ ನಮ್ಮನ್ನು ಕೈ ಹಿಡಿದು ಕರ್ಕೊಂಡು ಹೋದ್ರು. ಹಸನ್ಮುಖರಾಗಿ ಬನ್ರಿಪ್ಪ ನಿಮ್ಗಾಗಿ ಕಾಯ್ತಾ ಇದ್ದೆ ಅಂದ್ರು. ಅವರು ಬರಮಾಡಿಕೊಂಡಿದ್ದಕ್ಕೆ, ನಮ್ಮ ಅಹವಾಲನ್ನ ಆಲಿಸಿದ್ದಕ್ಕೆ ನಾವು ಅವರಿಗೆ ಗೌರವಿಸ್ತೇವೆ, ಅಭಿನಂದಿಸ್ತೇವೆ. ನಮ್ಮ ನೇತಾರ, ನಮ್ಮ ರಾಜ್ಯದ ಪ್ರಥಮ ಪ್ರಜೆ, ಕ್ಷಮಿಸಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಹಾಗಾದ್ರೆ ನೀವು ಹೇಳಿದ್ರಿ, ಇವತ್ತು ಏನ್ ಹೇಳಿದ್ರಿ? ಚಳಿಗಾಲ ಅಧಿವೇಶನದ ನಂತರ ಸರ್ಕಾರದ ಮಟ್ಟದಲ್ಲಿ ಒಂದು ಸಭೆಯನ್ನ ಕರೆದು ಚರ್ಚಿಸಿ ನಿಮ್ಮ ಬೇಡಿಕೆಯ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದ್ವಿ. 16/12/2024 ಇವತ್ತು 28/2/2025 ಸರಿ ಸುಮಾರು 2 ತಿಂಗಳಿಗೂ ಹೆಚ್ಚು, 2.5 ತಿಂಗಳು ಗತಿಸಿತು. ನಮ್ಮತ್ತ ನೀವು ಕಿವಿಗೊಡಲಿಲ್ಲ. ಮುಂದುವರೆದು ಪ್ರತಿ ನಮ್ಮ ಕ್ಷೇತ್ರದ ಶಾಸಕರಿಗೆ, ಆಯಾ ಕ್ಷೇತ್ರದ ಮತದಾರ ಪ್ರಭುಗಳ ನಾವು ಸಂವಿಧಾನಬದ್ಧವಾಗಿ ನಮ್ಮ ಹಕ್ಕನ್ನು ಕೇಳಿದ್ವಿ. ನೀವು ಮುಖ್ಯಮಂತ್ರಿಗಳಿಗೆ ಶಿಫಾರಸು ಮಾಡಿ, ಪಾಪ ಅವರಿಗೂ ಗೌರವಿಸ್ತೇವೆ ನಾವು. ಮುಖ್ಯಮಂತ್ರಿಗಳಿಗೆ ಶಿಫಾರಸು ಮಾಡಿದ್ರು. ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಆದಿಯಾಗಿ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಸೇರಿಕೊಂಡು 30 ಮುಖ್ಯಮಂತ್ರಿಗಳನ್ನು ಬಿಟ್ಟು ಎಲ್ಲರೂ ಶಿಫಾರಸು ಪತ್ರಗಳನ್ನು ಕೊಟ್ಟರು. ಹಾಗಾದ್ರೆ ಸರ್ಕಾರಕ್ಕೆ ನೀವು ಪತ್ರ ಕೊಟ್ರಿ, ಮುಖ್ಯಮಂತ್ರಿಗಳಿಗೆ ಒತ್ತಡ ಹಾಕಿಲ್ವಾ? ನಮ್ಮ ಅಳಲು ನಿಮಗೆ ಕೇಳಿಲ್ವಾ? ಸಚಿವ ಸಂಪುಟದ ಸಚಿವರುಗಳೇ, ನೀವು ಎಲ್ಲೇ ಇದ್ರು ನಾವು ನಿಮ್ಮ ಮತದಾರ ಪ್ರಭುಗಳು ನಮ್ಮ ಹೋರಾಟದ ಸ್ಥಳಕ್ಕೆ ಬಂದು ಮುಖ್ಯಮಂತ್ರಿಗಳನ್ನ ಇಲ್ಲಿ ಸ್ಥಳಕ್ಕೆ ಕರೆದುಕೊಂಡು ಬಂದು ಎಲ್ಲೇ ಲಿಖಿತ ಭರವಸೆಯನ್ನ ಕೊಡಬೇಕು. ಅಲ್ಲಿಂದ ಅವರು ಬರೋವರೆಗೂ ಈ ಜಾಗ ಬಿಟ್ಟು ನಾವು ಕದರುವುದಿಲ್ಲ. ಅನಿರ್ದಿಷ್ಟವಾಗಿ ಹೋರಾಟ. ಮುಖ್ಯಮಂತ್ರಿಗಳು ಬರಬೇಕು, ಉಪಮುಖ್ಯಮಂತ್ರಿಗಳು ಜಾಗಕ್ಕೆ ಬರಬೇಕು. ನಮ್ಗೇನು ಭರವಸೆ ಕೊಟ್ಟಿದ್ರು ಸರ್ಕಾರದ ಅಧಿಕಾರಿಗಳು, ಮುಖ್ಯ ಕಾರ್ಯದರ್ಶಿಗಳು, ಸರ್ಕಾರದ ಆರ್ಥಿಕ ಇಲಾಖೆ ಕಾರ್ಯದರ್ಶಿಗಳು ನಮ್ಗೆ ಹೇಳಿದ್ರಿ, ನಾವು ನಂಬಿದೆವು. ನಂಬಿಕೆ ಪ್ರಾಣಿ ನಾವು, ಸರ್ಕಾರಿ ನೌಕರರು. ನಾವೆಂದು ನಂಬಿಕೆ ದ್ರೋಹ ಮಾಡಿಲ್ಲ, ವಿಶ್ವಾಸ ದ್ರೋಹ ಮಾಡಿಲ್ಲ. ನೀವು ನುಡಿದಂತೆ ನಡೀರಿ. ಸಾಮಾಜಿಕ ನ್ಯಾಯ ಒದಗಿಸಿಕೊಡುವ ಸರ್ಕಾರ. ಆದ್ದರಿಂದ ಸಂವಿಧಾನದಲ್ಲಿ ನಾವು ಏನ್ ಕೇಳ್ತಾ ಇದೀವಿ? ನಮ್ಮ ಕರ್ತವ್ಯಗಳ ಬಗ್ಗೆ ಕೇಳಿದ್ವಿ. 34 ವರ್ಷ, 38 ವರ್ಷ, 40 ವರ್ಷದ ಹತ್ತಿರ ಸೇವೆಯನ್ನು ಮಾಡಿದೀವಿ. ನಮ್ಮ ಹಕ್ಕುಗಳ ಬಗ್ಗೆ ಯಾಕೆ ನೀವು ಕೇಳ್ತಾ ಇಲ್ಲ? ನಮ್ಮ ಹಕ್ಕು, ನಮ್ಮ ಬೇಡಿಕೆ ನಮ್ಮ ಹಕ್ಕು. ಆದ್ದರಿಂದ ಈ ಸಂದರ್ಭದಲ್ಲಿ 26,700 ನಿವೃತ್ತ ನೌಕರರ ವತಿಯಿಂದ ಸರ್ಕಾರಕ್ಕೆ ಅತ್ಯಂತ ಕಠೋರವಾಗಿ, ಕಠಿಣ ಮಾತುಗಳಲ್ಲಿ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತಾ ಇದ್ದೇವೆ, ಒತ್ತಾಯಿಸ್ತಾ ಇದ್ದೇವೆ, ಹಕ್ಕು ಒತ್ತಾಯ ಮಾಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳೇ, ಎಂದೇ ನೀವು ಪರಿಷ್ಕೃತ ಆದೇಶ ಹೊರಡಿಸಬೇಕು. ಆದೇಶ ಹೊರಡಿಸುವವರೆಗೂ ನಾವು ಈ ಜಾಗ ಬಿಟ್ಟು ಕದರುವುದಿಲ್ಲ. ಮುಂದುವರೆದು 26,700 ನಿವೃತ್ತ ನೌಕರ ಅಧಿಕಾರಿ ವರ್ಗದವರು, ಒಬ್ಬ ಸಿಪಾಯಿಯಿಂದ ಹಿಡ್ಕೊಂಡು ಕ್ಲಾಸ್ 1 ಅಧಿಕಾರಿಗಳು 7 ಅಂಚೆ ನೌಕರವರೆಗೂ 26,700 ಕುಟುಂಬಗಳಿದ್ದಾವೆ. ಆ ಕುಟುಂಬಗಳಿಗೆ
ನಿಮಗೆ ಬೆಂಬಲವಾಗಿ ಆಗ್ರಹಿಸ್ತಾ ಇದ್ದೇವೆ. ಮುಂಬರುವ ದಿನಗಳಲ್ಲಿ ನಾವುಗಳು ಇದಕ್ಕೆ ಉಗ್ರ ಹೋರಾಟ ಆದ್ರೆ ಏನಾದ್ರೂ ಇಲ್ಲಿ ಸೇರಿರ್ತಕ್ಕಂಥ ಹೋರಾಟದಲ್ಲಿ ಭಾಗವಹಿಸಿದಂತವ್ರಿಗೆ ಒಂದು ಕೂದಲು ಕೊಂಕಿದ್ರು, ಏನೇ ಒಂದು ಕೂದಲು ಕೊಂಕಿದ್ರ ಸರ್ಕಾರಕ್ಕೆ ಹೊಣೆ ಆಗ್ತದೆ. ನಾವು ಬಿಡುವುದಿಲ್ಲ. ಈ ವೇದಿಕೆಯಲ್ಲಿದ್ದಂತ ನಮ್ಮೆಲ್ಲ ಸಂಸ್ಥಾಪಕರು ಸನ್ಮಾನ್ಯ ಶ್ರೀ ಡಾಕ್ಟರ್ MPM ಶರ್ಮಕಯ್ಯನವರ ನೇತೃತ್ವದಲ್ಲಿ ನಾವು ನಿಮಗೆ ಭರವಸೆ ಕೊಡ್ತೇವೆ. ನಾವು ಇಲ್ಲೇ ಇರ್ತೇವೆ. ಮುಖ್ಯಮಂತ್ರಿಗಳೇ ಬರ್ಬೇಕು, ನಾವು ಇಲ್ಲೇ ಇರ್ತೇವೆ. ನಾವು ಸಾಲ ಕೇಳ್ತಾ ಇಲ್ಲ, ಬಡ್ಡಿ ಹಣ ಕೇಳ್ತಾ ಇಲ್ಲ. ನಾವು ದುಡ್ದಿರೋ ದುಡ್ಡು 7ನೇ ವೇತನ ಆಗದವ್ರು ನಾವು ಕೆಲಸ ಮಾಡೇವಿ. ನಮಗ 7ನೇ ವೇತನ ಆಗದ ಲೆಕ್ಕಾಚಾರ ಪ್ರಕಾರ ಕೊಡ್ರಿ. ಡಾಕ್ಟರ್ ಸುಧಾಕರ್ ಅವರು ವರದಿ ಕೊಟ್ಟರು 1/7/22 ಕೊಡ್ಬೇಕು ಅಂತ ಹೇಳಿ. ಆದ್ರೆ ಸರ್ಕಾರ ಹಣಕಾಸಿನ ಒಂದು ಕಾರಣವನ್ನು ಒಡ್ಡಿ ಆರ್ಥಿಕ ಇಲಾಖೆ ವರದಿಯನ್ನು ಪರಿಗಣಿಸಿ 1/8 ಕೊಟ್ರಿ. ಇದು ಯಾವ ನ್ಯಾಯ ಸ್ವಾಮಿ? ಯಾಕೆ ನಮಗೆ ತಾರತಮ್ಯ ಧೋರಣೆಯನ್ನು ಅನುಸರಿಸ್ತಾ ಇದ್ದೀರಿ? ಯಾಕೆ ನಮ್ಮನ್ನು ನಿರ್ಲಕ್ಷಿಸ್ತಾ ಇದ್ದೀರಿ? ಯಾಕೆ ನಮಗೆ ತಾತ್ಸಾರ ಮನೋಭಾವನೆಯನ್ನು ಮಾಡ್ತಾ ಇದ್ದೀರಿ? ಮುಖ್ಯಮಂತ್ರಿಗಳೇ, ನಿಮ್ಮ ಮೇಲೆ ನಮಗೆ ಇನ್ನೂ ನಂಬಿಕೆ ಇದೆ. ನೀವು ಈಡೇರಿಸ್ತೀರಾ ಅಂತ ಹೇಳಿ ಇಲ್ಲಿವರೆಗೂ ಕಾದು ನೋಡಿದ್ದೇವೆ. ಇನ್ನು ನಮಗೆ ಕಾಯಲಿಕ್ಕೆ ಆಗುದಿಲ್ಲ. 26,700 8 10 ನಾವೆಲ್ಲರೂ ಎಲ್ಲರೂ ಇಲ್ಲೇ ಸೇರಿದ್ರು ಆಶ್ಚರ್ಯ ಇಲ್ಲ. ಅಂತ ಒಂದು ಉಗ್ರ ಹೋರಾಟಕ್ಕೆ ನಾವು ಮೆಟ್ಟಲನ್ನ ಇಟ್ಟಿದ್ದೇವೆ. ನೀವೆಲ್ಲ ಇವತ್ತೇನ್ ಬಂದಿದ್ದೀರಿ, ಇದು ನಮ್ಮ ಶಕ್ತಿ, ನಮ್ಮ ಪವರ್, ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ. ಇದು ಮತ್ತೆ ಮುಂದುವರಿದ ಇನ್ನೊಂದು ವಿಷಯ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ 2ನೇ ಬಾರಿಗೆ ಸತತವಾಗಿ ಆಯ್ಕೆಯಾಗಿ ನೌಕರರ ಸೇವಾನಿರತ ನೌಕರರ ಕಣ್ಮಣಿಯಾಗಿರ್ತಕ್ಕಂಥ ಶ್ರೀಯುತ CS ಷಡಕ್ಷರಿ ಅವರು, ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ರಾಜ್ಯಾಧ್ಯಕ್ಷರು, 4,50,000 ನಿವೃತ್ತರನ್ನ ಪ್ರತಿನಿಧಿಸ್ತೇನೆ ಅಂತ ನಮಗೆ ಹೇಳಿಕೊಂಡು ನಮಗೆ 7 ತಿಂಗಳಿಂದ ಸತತವಾಗಿ 7 ತಿಂಗಳಿಂದ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸ್ತೇನೆ. 20 ಜನ, 50 ಜನ, 200 ಜನ, 300 ಜನ ಇದೇ ಜಾಗದಲ್ಲಿ 12,000 ಜನ ಸೇರಿದಾಗ ಭರವಸೆ ಕೊಟ್ವಿ. ಈಗಲೂ ನಿಮ್ಮ ಮೇಲೆ ಭರವಸೆ ಇದೆ. ಮಾಧ್ಯಮಗಳ ಮೂಲಕ, ಈ ವೇದಿಕೆಯ ಮೂಲಕ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಲ್ ಭೈರಪ್ಪನವರೇ ಎಲ್ಲಿದ್ರು ಇಲ್ಲಿ ಬರ್ಬೇಕು. ನೀವು ಚಪ್ಪಾಳೆ 26,700 ಜನ ನಿಮ್ ಸಂಘದ ಮೆಂಬರ್ ಆಗಿದ್ದೇವೆ, ಆಗ್ತಾ ಇದ್ದೇವೆ, ಆಗಿದ್ದೇವೆ. ಯಾಕೆ? ನಾವು ನಿಮ್ಮ ನಿಮ್ಮ ಸಹೋದರ ಅಲ್ಲವೇ? ನಾವು ನಿಮ್ಮ ಕುಟುಂಬದ ಸದಸ್ಯರಲ್ಲವೇ? ಸನ್ಮಾನ್ಯ ಷಡಕ್ಷರಿ ಅವರೇ, ನೀವು 2ನೇ ಬಾರಿ ಸತತ ಆಯ್ಕೆ ಆಗ್ಲಿಕ್ಕೆ ಇಲ್ಲಿದ್ದಂತ ಬಹಳಷ್ಟು ನಾವು ಸಹಸ್ರಾರು ಜನ ನಿಮಗೆ ಬೆಂಬಲ ಕೊಟ್ಟು ನೀವು ಆಯ್ಕೆ ಆಗೋದ್ರಲ್ಲಿ ಕೆಲಸ ಮಾಡಿದೀವಿ. ಅದು ಗೊತ್ತಾ ನಿಮ್ಗೆ? ಆಯ್ಕೆ ಮಾಡಿ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಿಸುವವರೆಗೂ ಎಲ್ಲ ಸಭೆ, ಮನೆ, ಮಠ ಬಿಟ್ಟು ಕ್ಯಾನ್ವಾಸ್ ಮಾಡಿದ್ದೇವೆ. ಹಿಂದಿನ ಅವಧಿಯಲ್ಲಿ ಸೇವೆಯಲ್ಲಿದ್ದಾಗ ನಮ್ಮ ಷಡಕ್ಷರಿಯವರು ಅಂತೇಳಿ 7ನೇ ವೇತನ ಆಯೋಗ ಕೊಡಿಸ್ತಾರ. ಕೊಡಿಸಿರಿ ಸ್ವಾಮಿ, ನಿಮಗೆ ಅಭಿನಂದಿಸ್ತೇವೆ. ಆದ್ರೆ 1/8 ಯಾಕೆ ಕೊಡಿಸಿದ್ರಿ? 1/8 ಯಾಕೆ ಕೊಡಿಸಿರಿ? ನಾವು 1 ತಿಂಗಳಿಂದ 30 ದಿನಗಳ ಮುಂಚೆ ನಿಮ್ಮ ಮಾಹಿತಿಯನ್ನು ಕೊಟ್ಟೇವೆ. 10 ದಿನಗಳ ಹಿಂದೆ ಮಾಹಿತಿಯನ್ನು ಕೊಟ್ಟೇವೆ. 5 ದಿನಗಳ ಹಿಂದೆ ಮಾಹಿತಿಯನ್ನು ಕೊಟ್ಟೇವೆ. ಇವತ್ತು ಶಿವಮೊಗ್ಗದಲ್ಲಿ ಇರುವಂತಹದ್ದು ಏನಿತ್ತು? ಯಾಕೆ ಇಲ್ಲಿ ಬರಲೇಬೇಕು? ಇನ್ನೂ ಕಾಲ ಮಿಂಚಿಲ್ಲ. ನೀವು ಮನಸ್ಸು ಮಾಡಿದ್ರೆ 2.5 ಗಂಟೆಯಲ್ಲಿ ಬರ್ತೀರಾ ಇಲ್ಲಿಗೆ. ಸನ್ಮಾನ್ಯ ಶ್ರೀ ಷಡಕ್ಷರಿ ಅವರು, ಅವ್ರ ಆಪ್ತವಲಯದವರು ಫೋನ್ ಹಾಕ್ಬೇಕು. ಭೈರಪ್ಪನವರು ಆಪ್ತವಲಯದವರು ಫೋನ್ ಹಾಕಿ, ಅವರಿಬ್ರು ಬರೋರಿಗೆ ನಾವು ಕದರೋದಿಲ್ಲ. 7,50,000 ನಿವೃತ್ತ ಸೇವಾ ನಿರತರನ್ನು ಪ್ರತಿನಿಧಿಸ್ತಾ ಇದ್ದೀರಿ. 1,50,000 ಖಾಲಿ ಹುದ್ದೆಗಳು ಹಂಗ ಬಿದ್ದಿದ್ವು. 1,50,000 ಖಾಲಿ ಹುದ್ದೆಗಳಿಗೆ ನಾವು ಸೇವೆ ಮಾಡಿದ್ವಿ. ನಾವು ಏನ್ರಿ, ನಾವು ಸೇವಾ ನಿರತರು ಅಲ್ಲ ಅಂತೀರಾ? ನಿಮ್ಮ ಅಧ್ಯಕ್ಷರಿದ್ದಾಗ ನಾವು ಸೇವೆ ಮಾಡಿಲ್ವಾ ಷಡಕ್ಷರಿ ಅವರೇ? ಎಷ್ಟು ನಿಮ್ಮನ್ನ ಕೇಳೋದು? ಕಾಲು ಬೀಳೋದು ಒಂದೇ ಬಾಕಿ ಐತಿ. ಷಡಕ್ಷರಿ ಅವರು ಆಪ್ತವಲಯದವರು ಯಾರಿದ್ದೀರಿ, ಅವರ ಚುನಾವಣೆಯಲ್ಲಿ ಕೆಲಸ ಮಾಡಿದಿರಿ, ಅವ್ರಿಗೆ ಫೋನ್ ಹಾಕಿ. ಇರ್ಲಿ ಸರ್, ಸಭೆ ಕದಲಿಸ್ಬಿಡಿ. ಅದೇ ರೀತಿ ಮುಖ್ಯಮಂತ್ರಿಗಳು, ಸಚಿವರು ನಮ್ಮ ವೇದಿಕೆಗೆ ಬರಬೇಕು, ನಮಗೆ ಪರಿಷ್ಕೃತ ಆದೇಶ ಹೊರಡಿಸಬೇಕು, ಲಿಖಿತ ಭರವಸೆಯನ್ನ ಕೊಡ್ಬೇಕು ಅಂತ ಹೇಳ್ತಾ
ಇಲ್ಲಿ ನಿಮ್ಮೊಟ್ಟಿಗೆ ನಾವಿದ್ದೇವೆ, ನಿಮ್ಮ ಬೆಂಬಲ ನಮಗೆ, ನಮ್ಮ ಹಂಬಲ ನಿಮಗೆ, ನಿಮ್ಮ ಹಂಬಲ ನಮಗೆ ಅಂತ ಹೇಳ್ತಾ ಮತ್ತೊಮ್ಮೆ ಸನ್ಮಾನ್ಯ ಶ್ರೀ ಸಂತೋಷ್ ಹೆಗಡೆಜಿ ಅವರಿಗೆ ಹಾಗೂ ಸನ್ಮಾನ್ಯ ಶ್ರೀ ಅಣ್ಣಾ ಹಜಾರೆ ಅವರಿಗೆ, ನಮ್ಮ ಹಿರಿಯ ಅಣ್ಣನಾಗಿರ್ತಕ್ಕಂಥ ಡಾಕ್ಟರ್ MPM ಷಣ್ಮುಖಯ್ಯನವರಿಗೆ ತಮ್ಮೆಲ್ಲರಿಗೂ ನಮ್ಮ ವೈಯಕ್ತಿಕ ಮತ್ತು ಕರ್ನಾಟಕ ನಿವೃತ್ತ ನೌಕರ ವೇದಿಕೆ ವತಿಯಿಂದ ಅಭಿಮಾನದ ಅಭಿನಂದನೆಗಳನ್ನು ಅರ್ಪಿಸಿ ನನ್ನ ಪ್ರಾಸ್ತಾವಿಕ ನುಡಿಗಳಿಗೆ ಅಲ್ಪ ವಿರಾಮ ಇಟ್ಟಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬೋಲೋ ಭಾರತ್ ಮಾತಾ ಕಿ. ಏನೇ ಬರಲಿ, ಏನೇ ಬರಲಿ, ವಿ ವಾಂಟ್ ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ವಿ ವಾಂಟ್, ಧನ್ಯವಾದ. ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 14 ಪ್ರಕಾರ ಸರ್ಕಾರ ತಮ್ಮ ಯಾವುದೇ ನಿರ್ಧಾರದಲ್ಲಿ ಒಂದೇ ಗುಂಪಿಗೆ ಸೇರಿದಂತಹ ವ್ಯಕ್ತಿಗಳಿಗೆ ಬೇರೆ ಬೇರೆ ತಾರತಮ್ಯ ತೋರಿಸಬಾರದು ಅನ್ನೋದು ಒಂದು ನಮ್ಮ ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್. ಸರ್ಕಾರದಿಂದ ತಾರತಮ್ಯ ಆಗಬಾರದು ಅನ್ನೋದು ಪ್ರತಿಯೊಬ್ಬ ಪ್ರಜೆಯ ಮೂಲಭೂತ ಹಕ್ಕು. ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರದ ನೌಕರರು, ನಿವೃತ್ತರಾದ ನೌಕರರ ನಡುವೆ ಒಂದು ತಾರತಮ್ಯವನ್ನ ಕರ್ನಾಟಕ ಸರ್ಕಾರ ತೋರಿಸಿದೆ. ಇದು ಸಂವಿಧಾನಕ್ಕೆ ವಿರುದ್ಧವಾದದ್ದು, ಜನರ ಮೂಲಭೂತ ಹಕ್ಕಿಗೆ ವಿರುದ್ಧವಾದದ್ದು. ಅದಕ್ಕಾಗಿ ಇದರ ಬದಲಾವಣೆ ಸರ್ಕಾರ ಮಾಡದೇ ಇದ್ರೆ ನಾವು ಕೋರ್ಟ್ ಮೆಟ್ಲು ಹತ್ತಬೇಕಾಗ್ತದೆ. ಅದಕ್ಕಾಗಿ ನನ್ನ ಸಲಹೆ ಸರ್ಕಾರಕ್ಕೆ ಏನಂದ್ರೆ, ನಿಮ್ಮ ನ್ಯಾಯವಾದಿಗಳಿಂದ ಒಂದು ಮಾಹಿತಿ ಪಡೆಯಿರಿ. ನೀವು ಮಾಡಿದಂತ ಒಂದು ತಗೊಂಡಂತ ನಿರ್ಧಾರ ಕೋರ್ಟ್ ಅಲ್ಲಿ ಕೋರ್ಟ್ನವರು ಒಪ್ಕೊಳ್ತಾರ ಇಲ್ಲವೋ ಅನ್ನೋ ವಿಚಾರದಲ್ಲಿ ಮಾಹಿತಿ ತಗೊಳ್ಳಿ. ಬೇಕಾದ್ರೆ ನಾನು ಕೂಡ ಮಾಹಿತಿ ಕೊಡಕ್ಕೆ ರೆಡಿಯಾಗಿದ್ದೇನೆ. ಬಂಧುಗಳೇ, ಒಂದೇ ಗುಂಪಿಗೆ ಸೇರಿದಂತ ಸರ್ಕಾರಿ ನೌಕರರಿಗೆ ಬೇರೆ ಬೇರೆ ರೀತಿಯಲ್ಲಿ ನಿವೃತ್ತಿ ವೇತನ ಕೊಡುವುದು ಸರ್ಕಾರದ ಕೆಲಸ ಅಲ್ಲ. ಇದನ್ನ ಅವರ ಗಮನಕ್ಕೆ ಬಂದ ನಂತರ ಕರ್ನಾಟಕ ಮಂತ್ರಿಮಂಡಲ ಈ ನಿರ್ಧಾರವನ್ನು ಬದಲಾಯಿಸಬೇಕು. ಪ್ರತಿಯೊಬ್ಬ ಪ್ರಜೆಗೂ, ಒಂದು ಗುಂಪಿಗೆ ಸೇರಿದಂತಹ ಪ್ರಜೆಗೆ ಅವರು ಒಂದೇ ರೀತಿಯ ನಿವೃತ್ತಿ ವೇತನ ಕೊಡುವ ನಿರ್ಧಾರಕ್ಕೆ ಬೇಗನೆ ಬರಬೇಕು. ಇಲ್ಲದೆ ಇದ್ರೆ ಈ ಸರ್ಕಾರದ ಮೇಲೆ ಇರುವಂತಹ ನಂಬಿಕೆ ಜನರಿಗೆ ಇರಲ್ಲ. ಆದ್ರಿಂದ ಮುಖ್ಯಮಂತ್ರಿಗಳಿಗೆ ನನ್ನ ಸಲಹೆ ಏನಂದ್ರೆ, ಈ ಒಂದು ನಿರ್ಧಾರವನ್ನ ಬದಲಾಯಿಸಿ ಪ್ರತಿಯೊಬ್ಬ ನಿವೃತ್ತ ಯುವಕರಿಗೆ 7ನೇ ವೇತನ ಕಮಿಷನ್ ರೆಕಮೆಂಡೇಶನ್ ಅನ್ನ ಅಪ್ಲೈ ಮಾಡ್ಬೇಕು ಅನ್ನೋದನ್ನ ನಾನು ಈ ಮೂಲಕ ತಿಳಿಸಬಯಸ್ತೇನೆ. ಬಂಧುಗಳೇ, ನಿವೃತ್ತರಾದಂತಹ ಸರ್ಕಾರಿ ನೌಕರರಿಗೆ ಪೆನ್ಷನ್ ಪಿಂಚಣಿ ಕೊಡುವುದು ಸರ್ಕಾರದ ಜವಾಬ್ದಾರಿ. ಆ ಜವಾಬ್ದಾರಿಯಲ್ಲಿ ಎರಡು ಬೇರೆ ಬೇರೆ ಗುಂಪು ಮಾಡಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ತಮ್ಮ ನಿವೃತ್ತ ಜೀವನದಲ್ಲಿ ಒಂದೇ ರೀತಿಯ ಖರ್ಚುಗಳು ಇರ್ತವೆ. ಅದು ಕೂಡ ಇವತ್ತಿನ ಹಣದ ಉಬ್ಬರದಿಂದ ಆಗುವಂತ ಅನ್ಯಾಯ ಇನ್ನೂ ಜಾಸ್ತಿ ಆಗ್ತಾ ಇದೆ ಈ ಗುಂಪಿಗೆ. ಆದ್ರಿಂದ ಸರ್ಕಾರ ಕಣ್ಣು ಎಚ್ಚರಿಸಿ ನೋಡಿ ಇವರ ಸಮಸ್ಯೆಗೆ ಪರಿಹಾರ ಕೊಡಬೇಕಂತ ನಾನು ಸರ್ಕಾರವನ್ನ ಕೇಳ್ಕೊಳ್ತಾ ಇದ್ದೇನೆ. ಬಂಧುಗಳೇ, ನಿಮಗೆ ಒಂದು ಭರವಸೆ, ನನ್ನ ಅನಿಸಿಕೆ ಪ್ರಕಾರ ಈ ಒಂದು ನಿರ್ಧಾರ ಸಂಪೂರ್ಣವಾಗಿ ಸಂವಿಧಾನಕ್ಕೆ ವಿರುದ್ಧವಾದದ್ದು. ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದ ಒಂದು ಸಂಬಳ ಸಿಗ್ಬೇಕು. ಅದು ಪಿಂಚಣಿ ಆಗಿರ್ಬೋದು ಅಥವಾ ರೆಗ್ಯುಲರ್ ಸ್ಯಾಲರಿ ಆಗಿರ್ಬೋದು, ಯಾವುದರಲ್ಲೂ ಕೂಡ ತಾರತಮ್ಯ ಮಾಡಕ್ಕೆ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಅವರ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲದೆ ಇರ್ಬೋದು, ಆದ್ರೆ ಎಲ್ಲರಿಗೂ ಮಿಕ್ಕಿದವರಿಗೆ ಕೂಡ ಕಮ್ಮಿ ಮಾಡ್ಲಿ, ಅವಾಗ ನೋಡೋಣ ಏನಾಗ್ತದೆ ಅಂತ. ಅದರಿಂದ ನಾನು ಈ ಒಂದು ಹೋರಾಟದಲ್ಲಿ ನನ್ನ ಸಹಾಯ ಖಂಡಿತವಾಗಿ ನಿಮ್ ಜೊತೆ ಇದೆ ಅಂತ ಹೇಳುವ ಭರವಸೆ ಕೊಟ್ಟು ವಿರಾಮ ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ನಿನ್ನೆ ಅಣ್ಣಾ ಹಜಾರೆ ಅವ್ರನ್ನ ಫೋನ್ ಬಂದಿತ್ತು ನನಗೆ. ಅವರ ಆರೋಗ್ಯ ಚೆನ್ನಾಗಿಲ್ಲ, ಅದಕ್ಕಾಗಿ ಬರಕ್ಕಾಗಲ್ಲ ಅಂತ ಅವರೊಂದು ಪತ್ರ ಕಳಿಸಿದ್ದಾರೆ. ಅದನ್ನು ಇವಾಗ ನೀವು ಓದಕ್ಕಿದ್ದಾರೆ. ಆ ಮಾತನ್ನು ನಿಮಗೆ ನಾನು ತಿಳಿಸಬೇಕಾಗಿತ್ತು. ಅವರಿಗೆ ಇವಾಗ 90 ವರ್ಷ, ನನಗೆ 86 ಮಾತ್ರ.
ಬೇಡ ಅಂತ ಅವರು ಆ ಒಂದು ಸನ್ಮಾನವನ್ನು ತಿರಸ್ಕಾರ ಮಾಡುವಂತ ಮಾತುಗಳನ್ನು ಹೇಳಿದ್ರು ಸಹ ನಮ್ಮೆಲ್ಲರ ಒಕ್ಕೂರಿನ ಈ ಒಂದು ಕಳಕಳಿಯಿಂದಾಗಿ ಅಥವಾ ನಿವೇದನೆಯಿಂದಾಗಿ ಆ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ಅತ್ಯಂತ ಹೃತ್ಪೂರ್ವಕವಾಗಿರ್ತಕ್ಕಂತಹ ಹೃದಯ ತುಂಬಿದ ಧನ್ಯವಾದಗಳನ್ನು. ನಾನು ಅಣ್ಣಾಜರ್ ಅವರ ಹತ್ರ ಹೋಗಿದ್ದೆ. ಅಲ್ಲಿ ಮಾನ್ಯ ಸಂತೋಷ್ ಹೆಗಡೆ ಸಾಹೇಬ್ರ ಜೊತೆ ಅಣ್ಣಾಜರ್ ಅವರು ಮಾತಾಡಿದ್ರು. ಈಸ್ 91 ಏಜ್, 91 ವಯಸ್ಸು. ಅವ್ರಿಗೆ ನಾವು ಹಿಂದೆ 3/2/25 ಭೇಟಿಯಾಗಿದ್ವಿ, ನಾನು ಷಣ್ಮುಖ ಹೆಸರು. ಆಮೇಲೆ 18/2/25 ಒಂದು ನಿಯೋಗ ಹೋಗಿತ್ತು ಬೆಂಗಳೂರಿಂದ. ಸೊ ಅವಾಗ ಅವ್ರವ್ರ ಜೊತೆಗೆ ಮಾತಾಡಿದ್ದು, ಈಗ ನಾನು ನಿನ್ನೆ ಭೇಟಿಯಾದಾಗ ಅಷ್ಟೊಂದು ಅವ್ರಿಗೆ ಅದು ಮಾತಾಡೋಕ್ಕೂ ಬಂದಂಗೆ ಆಗಿತ್ತು. ವಿ ಹ್ಯಾವ್ ಟ್ರೈ ಟು ಗೆಟ್ ಹಿಮ್ ಬೈ ಟ್ರೈನ್, ಫ್ಲೈಟ್ ನಿಂದ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ನಾವು ಟ್ರೈ ಮಾಡ್ತಾನೆ ಇದ್ವಿ. ಬಟ್ ಬೆಳಗ್ಗೆ ಮತ್ತೆ ಆರೋಗ್ಯ ಕ್ಷೀಣಿಸಿದ್ದಕ್ಕೆ ಅಲ್ಲಿಂದ ಅವ್ರಿಗೆ ಟಿಕೆಟ್ ಎಲ್ಲ ಕೊಟ್ಟು ಬಂದಿದ್ವಿ ನಾವು. ಬಟ್ ಆರೋಗ್ಯ ಕ್ಷೀಣಿಸಿದ್ದಕ್ಕೆ ಅವ್ರು ಬರ್ಲಿಲ್ಲ. ಅವರೊಂದು ಪತ್ರ ಕಳಿಸಿದ್ದಾರೆ, ಓದ್ತೀನಿ. ಹಿಂದಿನಲ್ಲಿದೆ. ಮಾನ್ಯ ಶ್ರೀ ಸಿದ್ದರಾಮಯ್ಯಜಿ, ಅವ್ರ ಲೆಟರ್ ಇದೆ, ಅವ್ರ ಸಿಗ್ನೇಚರ್ ಇದೆ. मान्य श्री सिद्धरामैया जी, माननीय मुख्यमंत्री कर्नाटक सरकार बेंगलुरु, प्रिय कर्नाटक सेवानिवृत्त कर्मचारी मंच केंद्रीय समिति बेंगलुरु, इसके संस्थापक राज्य महासचिव डॉक्टर एमपीएम षणमुखैया और मंच के अन्य पदाधिकारियों के एक प्रतिनिधि मंडल ने मुझसे 3/2/2025 और 18/2/2025 को वित्तीय नुकसान की ठीक करने के लिए हमारे संघर्ष में हाथ मिलाने और हमारा समर्थन करने के लिए कर्नाटक सरकार के माननीय मुख्यमंत्रियों को अपनी अपील बताने का अनुरोध किया है। डीसीआरजी ने कर्नाटक सरकार के 7वें वेतन आयोग में 1/7/2022 से 21/7/2024 की अवधि के दौरान सेवानिवृत्त हुए अधिकारियों एवं कर्मचारियों को वित्तीय नुकसान की भरपाई करने का निर्देश दिया। चूंकि सारांश करने एवं उपार्जन नरगु हिंदी सरी अशोक बरवा उपार्जन अवकाश नकदीकरण राशि की गणना में काफी अंतर है। अंदर 6th पे कमीशन 7th पे कमीशन में डिफरेंस है। इसलिए 7वें वेतन आयोग की अनुशंस एवं शासनादेशों में उल्लेखित वित्तीय संविदा के अनुसार दिया जाए। मैं कर्नाटक राज्य के सबसे लोकप्रिय और वरिष्ठ मुख्यमंत्री से संशोधित आदेश देने की मांग करता हूं। अतः कर्नाटक सेवानिवृत्त कर्मचारियों केंद्रीय समिति बेंगलुरु की याचिका अत्यंत निष्पक्ष सामाजिक न्याय के तहत संवैधानिक रूप से भेदभाव रहित एवं मानवता के आधार पर उत्तरार्थ है। मैं उनसे अनुरोध करता हूं कि वे अपने शाम के जीवन को वित्तीय सुरक्षा और मानसिक शांति की साथ जीने में मदद करने के लिए एक संशोधित आदेश जारी करें। मैं एक बार फिर अनुरोध करता हूं कि संशोधित आदेश जारी करें और कई संघर्षों के माध्यम से प्रस्तुत अपीलों का तुरंत जवाब देकर सेवानिवृत्त लोगों की मांग को पूरा करें। यदि पार्टी सेवानिवृत्त लोगों के यदि सरकार सेवानिवृत्ति लोगों की मांग को पूरा नहीं करते हैं तो मैं 28/2/2025 की फ्रीडम पार्क बेंगलुरु में 26,700 सेवानिवृत्त लोगों द्वारा शुरू किए जाने वाले अनिर्दिष्टकालीन विरोध संघर्ष में संतोष हेगड़े जी के साथ भाग लेने के लिए और उद्घाटन करने के लिए आ रहा हूं। मैं आने वाला था
लेकिन स्वास्थ्य ठीक नहीं होने के कारण मैं उस दिन नहीं आ रहा हूं। अगर आपने उनकी मांग पूरी नहीं की तो स्वास्थ्य ठीक होने के बाद में मैं समर्थन और उनके अनशन में भाग लूंगा। मैं अपने राज्य के सेवानिवृत्त कर्मचारियों की और से उनसे अच्छे सहयोग और उपेक्षा करता हूं। ಕೀಬಾ ತಥಾ ಅಣ್ಣಾ ಹಜಾರೆ ಇದು ಪತ್ರ ಕೊಟ್ಟಿದ್ದಾರೆ।